ದಾವಣಗೆರೆ ಧಣಿ ಶಾಮನೂರು ಶಿವಶಂಕರಪ್ಪ ವಿಧಿವಶರಾಗಿದ್ದಾರೆ. ದಾವಣಗೆರೆ ಹೈಸ್ಕೂಲ್ ಮೈದಾನ ತಲುಪಿದೆ ಅವರ ಪಾರ್ಥಿವ ಶರೀರ. ದಾವಣಗೆರೆ ಧಣಿ ಅಂತಲೇ ಖ್ಯಾತರಾಗಿದ್ರು ಶಾಮನೂರು ಶಿವಶಂಕರಪ್ಪನವರು. ಹೈಸ್ಕೂಲ್ ಮೈದಾನ ತಲುಪಿದೆ ಅವರ ಪಾರ್ಥಿವ ಶರೀರ. ಅಂತಿಮ ದರ್ಶನಕ್ಕೆ ಅಲ್ಲಿ ಸಾರ್ವಜನಿಕರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಶಾಸಕ ಶಾಮನೂರವರ ಅಂತಿಮ ದರ್ಶನಕ್ಕೆ ಜನಸಾಗರ ಹರಿದು ಬರ್ತಿದೆ. ಶಾಮನೂರು ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ. ಅಭಿವೃದ್ಧಿಯ ಹರಿಕಾರನನ್ನ ನೆನೆದು ಅಭಿಮಾನಿಗಳು ಕಣ್ಣೀರು ಹಾಕ್ತಿದ್ದಾರೆ. ಇಡೀ ದಾವಣಗೆರೆ ನಗರವೇ ಅನಾಥ ಭಾವದೊಂದಿಗೆ ಇವತ್ತು ಶಾಮನೂರು ಅವರ ಒಂದು ಸಾರ್ವಜನಿಕವಾಗಿ ಅಂತಿಮ ನಮನವನ್ನ ಸಲ್ಲಿಸಲಿಕ್ಕೆ ಜನಸಾಗರ ಹರಿದು ಬರ್ತಿದೆ. ಇಡೀ ದಾವಣಗೆರೆಗೆ ಅನಾಥ ಭಾವವಿದೆ ಇವತ್ತು. ಶಾಮನೂರು ಶಿವಶಂಕರಪ್ಪನವರು ನವ ದಾವಣಗೆರೆಯ ನಿರ್ಮಾತೃ ಅಂತಲೇ ಖ್ಯಾತರಾಗಿದ್ದಂಥವರು. ದಾವಣಗೆರೆಯಲ್ಲಿ ಸಾಕಷ್ಟು ಸಾಮಾಜಿಕ, ಶೈಕ್ಷಣಿಕ, ವೈದ್ಯಕೀಯ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ರಾಜಕೀಯವಾಗಿ ತಮ್ಮನ್ನ ತೊಡಗಿಸಿಕೊಂಡು ಸೇವೆಯನ್ನ ಮಾಡಿದಂಥವರು. ಅಭಿವೃದ್ಧಿ ಹರಿಕಾರನಿಗೆ ಇದೀಗ ಅಂತಿಮ ನಮನವನ್ನು ಸಲ್ಲಿಸುವುದಕ್ಕೋಸ್ಕರ ಜನಸಾಗರ ಹರಿದು ಬರ್ತಿದೆ. ವೀರಶೈವ ಸಂಪ್ರದಾಯದ ವಿಧಿವಿಧಾನದಂತೆ ಇವತ್ತು ಅವರ ಒಂದು ಅಂತಿಮ ಕ್ರಿಯೆಗಳು ನಡೆಯುತ್ತೆ. ಶಾಮನೂರನ್ನ ಕಳೆದುಕೊಂಡು ಕುಟುಂಬಸ್ಥರು ಕಣ್ಣೀರು ಹಾಕ್ತಿದ್ದಾರೆ, ಅಭಿಮಾನಿಗಳು ಕಣ್ಣೀರು ಹಾಕ್ತಿದ್ದಾರೆ. ಅಭಿವೃದ್ಧಿಯ ಹರಿಕಾರನನ್ನ ನೆನೆದು ಇಡೀ ದಾವಣಗೆರೆ ನಗರವೇ ಅನಾಥ ಭಾವದೊಂದಿಗೆ ಇವತ್ತು ಶಾಮನೂರು ಶಿವಶಂಕರಪ್ಪನವರಿಗೆ ಅಂತಿಮ ನಮನವನ್ನು ಸಲ್ಲಿಸುವುದಕ್ಕೋಸ್ಕರ ಬರ್ತಿದ್ದಾರೆ ಜನಸಾಗರ. ದಾವಣಗೆರೆ ಹೈಸ್ಕೂಲ್ ಮೈದಾನ ತಲುಪಿದೆ ಅವರ ಪಾರ್ಥಿವ ಶರೀರ. ಇಂದು ಸಂಜೆ ವೀರಶೈವ ಸಂಪ್ರದಾಯದಂತೆ ಅಂತಿಮ ಕ್ರಿಯೆಗಳು ನಡೆಯುತ್ತೆ. ಶಾಮನೂರು ಅವರ ಅಂತ್ಯ ಸಂಸ್ಕಾರಕ್ಕೆ ಅಂತಿಮ ಸಿದ್ಧತೆಗಳು ನಡೀತಿದೆ. ಇಂದು ಸಂಜೆ ವೀರಶೈವ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆಯುತ್ತೆ. ಶಾಮನೂರವರ ಅಂತ್ಯ ಸಂಸ್ಕಾರಕ್ಕೆ ಯಾವೆಲ್ಲ ಸಿದ್ಧತೆಗಳು ಬೇಕೋ ಅಂತಿಮ ಸಿದ್ಧತೆಗಳಾಗ್ತಿದೆ. ಆರೇಕೊಂಡದ ಶ್ರೀ ಕಲ್ಲೇಶ್ವರ ಮಿಲ್ ಆವರಣದಲ್ಲಿ ಸಿದ್ಧತೆ ಆಗ್ತಿರುವಂಥದ್ದು. ಈಗಾಗಲೇ 5-6 ಆಳದ ಗುಂಡಿ ಅಗದಿರುವಂತಹ ಕಾರ್ಮಿಕರು, ನಂತರ ಇಟ್ಟಿಗೆ ಸಿಮೆಂಟ್ನಿಂದ ಕಟ್ಟೆ ನಿರ್ಮಾಣ ಮಾಡಲಾಗುತ್ತೆ. ಪತ್ನಿ ಪಾರ್ವತಮ್ಮ ಸಮಾಧಿ ಪಕ್ಕದಲ್ಲಿಯೇ ಅವರ ಅಂತ್ಯಕ್ರಿಯೆಯೂ ಕೂಡ ಆಗ್ತಿರೋವಂಥದ್ದು. ಸಂಜೆ 5:30 ಸುಮಾರಿಗೆ ಶಾಮನೂರು ಅವರ ಅಂತ್ಯ ಸಂಸ್ಕಾರ ನೆರವೇರುತ್ತೆ. ಸಕಲ ಸರ್ಕಾರಿ ಗೌರವದೊಂದಿಗೆ ಅಂತ್ಯಕ್ರಿಯೆಗೆ ಸೂಚನೆಯನ್ನ ಸಹ ಕೊಡಲಾಗಿದೆ. ಇಂದು ಸಂಜೆ ವೀರಶೈವ ಸಂಪ್ರದಾಯದಂತೆ ಈ ಅಂತಿಮ ಕ್ರಿಯೆ ಆಗುವಂಥದ್ದು. ಶಾಮನೂರು ಶಿವಶಂಕರಪ್ಪನವರು ಅಖಿಲ ಭಾರತ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದಂಥವರು, ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥವರು, ವೀರಶೈವ ಮಹಾಸಭಾನ್ನ ಕಟ್ಟಿದಂಥವರು. ಹಾಗಾಗಿ ಇಂದು ಲಿಂಗಾಯತ ಸಮುದಾಯದ, ವೀರಶೈವ ಸಮುದಾಯದ ಯಾವೆಲ್ಲ ಒಂದು ಕ್ರಮಗಳಿದೆಯೋ, ವಿಧಿವಿಧಾನಗಳಿದೆಯೋ ಅದರಂತೆ ಅವರ ಅಂತಿಮ ಕ್ರಿಯೆಯು ನೆರವೇರುವಂಥದ್ದು. ಸಾಕಷ್ಟು ಮಠಾಧೀಶರು, ಪೀಠಾಧಿಪತಿಗಳು, ಸ್ವಾಮೀಜಿಗಳು ಅಲ್ಲಿ ಬಂದಿರೋವಂಥದ್ದು, ನೆರೆದಿರೋವಂಥದ್ದು. ಜೊತೆಗೆ ಅವರ ಪತ್ನಿಯ ಸಮಾಧಿಯ ಪಕ್ಕದಲ್ಲಿಯೇ ಅವರದ್ದು ಒಂದು ಸಮಾಧಿಯನ್ನು ನಿರ್ಮಾಣ ಮಾಡ್ತಿರುವಂಥದ್ದು ಈಗ ಕಂಡು ಬರ್ತಿದೆ. ಅಲ್ಲಿ ಗುಂಡಿಗಳನ್ನು ಆಲ್ರೆಡಿ ಅಗೆಯಲಾಗಿದೆ. ಸಂಜೆ 5:30 ಸುಮಾರಿಗೆ ಅಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಗೆ ಸೂಚನೆಯನ್ನ ಕೊಡಲಾಗಿದೆ. ದಾವಣಗೆರೆಯಲ್ಲಿ ಅಭಿವೃದ್ಧಿಯ ಹರಿಕಾರ ಅಂತಲೇ ಖ್ಯಾತಿಯಾದಂಥವರು ಹಿರಿಯ ಜೀವ ಶಾಮನೂರು ಶಿವಶಂಕರಪ್ಪ. ಅವರು ಓದಿದ್ದು 10ನೇ ತರಗತಿ. ಆದರೆ ಮಾಡಿದ ಸಾಧನೆ, ಬೆಳೆಸಿದ ಉದ್ಯಮ, ರಾಜಕೀಯದಲ್ಲಿರಬಹುದು, ಶೈಕ್ಷಣಿಕ ರಂಗದಲ್ಲಿರಬಹುದು, ಅದು ಅದ್ವಿತೀಯ. ಹಾಗಾಗಿ ದಾವಣಗೆರೆ ಜನತೆಗೆ ಇವತ್ತು ಅನಾಥ ಭಾವವಿದೆ. ಒಂದೊಮ್ಮೆ ಉದ್ಯಮದಲ್ಲಿ ದಾವಣಗೆರೆಯ ನಗರದ ದಾವಣಗೆರೆ ನಗರ ಆರ್ಥಿಕವಾಗಿ ಕುಸಿಯುವಾಗ ಅದನ್ನ ಎತ್ತಿ ಹಿಡಿದವರು, ಮತ್ತೆ ಕಟ್ಟಿದವರು ಶಾಮನೂರು ಶಿವಶಂಕರಪ್ಪನವರು. ಹಾಗಾಗಿ ಅವರನ್ನ ದಾವಣಗೆರೆ ನವನಗರದ ನಿರ್ಮಾತೃ ಅಂತಲೇ ಜನ ಕರೀತಿದ್ರು ಪ್ರೀತಿಯಿಂದ. ಸಾಕಷ್ಟು ಅಭಿಮಾನಿ ಬಳಗವಿದೆ. ನಮ್ಮ ದೃಶ್ಯದಲ್ಲಿ ನೋಡ್ತಿರ್ಬೋದು, ಸಾಕಷ್ಟು ಗಣ್ಯಾತಿ ಗಣ್ಯರು ಬಂದಿದ್ದಾರೆ, ನಮನವನ್ನ ಸಲ್ಲಿಸ್ತಿದ್ದಾರೆ. ಹಿರಿಯ ಜೀವ, ಇಡೀ ದೇಶದಲ್ಲೇ ಅವರು ಹಿರಿಯ ಶಾಸಕರು ಅಂತ ಹೆಗ್ಗಳಿಕೆಯನ್ನ ಪಡೆದಿದ್ದಂಥವರು. 95 ವರ್ಷದ ತುಂಬು ಜೀವನವನ್ನ ಬಾಳಿ ಬದುಕಿದಂಥವರು. ಕೆಲ ವರ್ಷದಿಂದ ವಯೋಸಹಜವಾಗಿ ಅವರಿಗೆ ಕಾಯಿಲೆಗೆ ತುತ್ತಾಗಿದ್ರು, ಟ್ರೀಟ್ಮೆಂಟ್ಗಳನ್ನು ಪಡ್ಕೊಳ್ತಿದ್ರು.
ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ನಿಧನರಾಗಿದ್ರು. ಬೆಂಗಳೂರಿನಲ್ಲಿಯೂ ಕೂಡ ಸಾಕಷ್ಟು ಜನ ಅವರ ಅಂತಿಮ ದರ್ಶನವನ್ನ ಪಡೆದ್ರು. ಅದಾದ ನಂತರ ದಾವಣಗೆರೆಗೆ ಅವರ ಊರಿಗೆ ಅದನ್ನ ಪಾರ್ಥಿವ ಶರೀರವನ್ನ ತರಲಾಯಿತು. ಅಲ್ಲಿ ಕೂಡ ಅವರ ನಿವಾಸದಲ್ಲಿ ಸಾಕಷ್ಟು ಗಣ್ಯರು, ಅಭಿಮಾನಿಗಳು ಜೊತೆಗೆ ಕುಟುಂಬಸ್ಥರ ಅಂತಿಮ ದರ್ಶನಕ್ಕಾಗಿ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ತದನಂತರ ಹೈಸ್ಕೂಲ್ ಮೈದಾನದಲ್ಲಿ ಇದೀಗ ಅವರ ಅಂತಿಮ ದರ್ಶನಕ್ಕೆ ಸಾರ್ವಜನಿಕರಿಗೂ ಸಹ ಅವಕಾಶವನ್ನ ಕೊಡಲಾಗಿದೆ. ಸಾಕಷ್ಟು ಗಣ್ಯಾತಿ ಗಣ್ಯರು ಇಲ್ಲಿ ಭಾಗವಹಿಸಿದ್ದಾರೆ. ಅನೇಕ ಗಣ್ಯರು, ಸಿಎಂ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರಿಂದ ಹಿಡಿದು ಸಾಕಷ್ಟು ಗಣ್ಯರು, ಜೊತೆಗೆ ವಿಪಕ್ಷ ನಾಯಕರು ಸಹ ಆ ಹಿರಿಯ ಜೀವಕ್ಕೆ ಅಂತಿಮ ನುಡಿ ನಮನವನ್ನ ಸಲ್ಲಿಸುತ್ತಿದ್ದಾರೆ. ಲಿಂಗಾಯತ ಸಮುದಾಯದ, ವೀರಶೈವ ಸಂಪ್ರದಾಯದ ಪ್ರಕ್ರಿಯೆಗಳಿಂದ ಅವರ ಅಂತ್ಯಕ್ರಿಯೆ ಇಂದು ನೆರವೇರುತ್ತೆ. ಅವರ ಪತ್ನಿಯ ಸಮಾಧಿಯಲ್ಲಿ, ಅವರ ಪಕ್ಕದಲ್ಲಿಯೇ ಅದರ ಅಂತ್ಯಕ್ರಿಯೆಯನ್ನ ನಡೀತಿರುವಂಥದ್ದು. ಅಲ್ಲಿ ಈಗಾಗಲೇ ಗುಂಡಿಗಳನ್ನ ಸಜ್ಜು ಮಾಡಲಾಗಿದೆ. ಅವರ ಅಂತ್ಯ ಸಂಸ್ಕಾರಕ್ಕೆ ಯಾವೆಲ್ಲ ಸಿದ್ಧತೆಗಳು ಬೇಕೋ ಅದೆಲ್ಲ ಮಾಡಿಕೊಳ್ಳಲಾಗ್ತಿದೆ. 5 ರಿಂದ 6 ಆಳದ ಗುಂಡಿಗಳನ್ನು ತೆಗೆದಿರುವಂತಹ ಕಾರ್ಮಿಕರು ಕೂಡ ಇಲ್ಲಿ ಕಣ್ಣೀರು ಹಾಕ್ತಿದ್ದಾರೆ. ಗುಂಡಿಗಳನ್ನ ಅಗೆಯುವಾಗ ಒಂದು ರೀತಿ ಅಜಾತ ಶತ್ರುವಿನಂತೆ ಇದ್ದಂಥವರು ಶಾಮನೂರು ಶಿವಶಂಕರಪ್ಪನವರು. ಎಲ್ಲಾ ಧರ್ಮದ, ಎಲ್ಲಾ ವರ್ಗದ, ಎಲ್ಲಾ ಜಾತಿಯ ಜನಗಳಿಗೂ ಕೂಡ ಸಹಾಯ ಹಸ್ತವನ್ನ ಚಾಚಿದಂಥವರು. ಅವರು ಓದಿದ್ದು ಕೇವಲ 10ನೇ ತರಗತಿ, ಆದರೆ ಮಾಡಿದ್ದಂತಹ ಉದ್ಯಮ ಇದೆಯಲ್ಲ, ಅದು ದೇಶವೇ ತಿರುಗಿ ನೋಡುವಂಥದ್ದು. ಅವರು ಬಾಪೂಜಿ ಎಜುಕೇಶನ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದಂಥವರು, ಅದನ್ನ ಹುಟ್ಟು ಹಾಕಿದಂಥವರು. ಇಂಜಿನಿಯರಿಂಗ್ ಕಾಲೇಜ್ಗಳಿರಬಹುದು, ಟೆಕ್ನಾಲಜಿಯ ಶೈಕ್ಷಣಿಕ ಸಂಸ್ಥೆಗಳಿರಬಹುದು, ವೈದ್ಯಕೀಯ ಕ್ಷೇತ್ರದಲ್ಲಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನ ಹುಟ್ಟು ಹಾಕಿದ್ರು. ಬಾಪೂಜಿ ಎಜುಕೇಶನ್ ಸೊಸೈಟಿ ದಾವಣಗೆರೆಯಲ್ಲಿ ಅದರ ಛಾಪೆ ಬೇರೆ ಇದೆ. ಸಾಕಷ್ಟು ಶೈಕ್ಷಣಿಕ ಸಂಸ್ಥೆಗಳ ಅಧ್ಯಕ್ಷರಾಗಿ ಕಾರ್ಯವನ್ನ ನಿರ್ವಹಿಸಿದಂಥವರು. ಇನ್ನು ರಾಜಕೀಯದಲ್ಲಂತೂ ಸಕ್ರಿಯವಾಗಿ ತೊಡಗಿಸಿಕೊಂಡಂಥವರು. ಉದ್ಯಮ ಕ್ಷೇತ್ರದಲ್ಲೂ ಅವರಿಗೆ ಬಹಳ ದೊಡ್ಡ ಹೆಸರಿತ್ತು. ಸಕ್ಕರೆ ಕಾರ್ಖಾನೆಗಳು, ಡಿಸ್ಟಿಲರಿಗಳನ್ನ ಒಳಗೊಂಡಂತಹ ಗ್ರೂಪ್ನ ಮುಖ್ಯಸ್ಥರಾಗಿದ್ರು. ಒಂದೊಮ್ಮೆ ದಾವಣಗೆರೆಯಲ್ಲಿ ಉದ್ಯಮ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಕುಸಿತಿದ್ದೇವೆ ನಗರ ಅಂತ ಗೊತ್ತಾದ ಕೂಡಲೇ ಅದರ ಚುಕ್ಕಾಣಿಯನ್ನ ಹಿಡಿದಂಥವರು ಶಾಮನೂರು ಶಿವಶಂಕರಪ್ಪನವರು. ಅವರ ತಂದೆ ಕಲ್ಲಪ್ಪ, ತಾಯಿ ಸಾವಿತ್ರಮ್ಮ, ಇವರ 2ನೆಯ ಮಗನಾಗಿ ಜನಿಸ್ತಾರೆ ಶಾಮನೂರು ಶಿವಶಂಕರಪ್ಪ. ದಾವಣಗೆರೆ ಧಣಿ ಅಂತಲೇ ಅವರಿಗೆ ಹೆಸರಿತ್ತು. ಯಾಕಂದ್ರೆ ನವ ದಾವಣಗೆರೆಯ ನಿರ್ಮಾತೃ ಅಂತ ಕರಿತಿದ್ರು. ದಾವಣಗೆರೆ ನಗರದಲ್ಲಿ ಇಂಥ ಕ್ಷೇತ್ರದಲ್ಲಿ ಅವರು ಇಲ್ಲ ಅಂತಿರ್ಲಿಲ್ಲ. ಎಲ್ಲಾ ಕ್ಷೇತ್ರದಲ್ಲಿಯೂ ತಮ್ಮನ್ನ ತೊಡಗಿಸಿಕೊಂಡಂಥವರು. ಮಹಾನ್ ದೈವ ಭಕ್ತರು ಕೂಡ ಶಾಮನೂರು ಶಿವಶಂಕರಪ್ಪನವರು. ಹಾಗಾಗಿ ಅನೇಕ ಗೋಪುರಗಳ, ರಥಗಳ ಹಾಗೂ ದೇವಸ್ಥಾನಗಳ ನಿರ್ಮಾಣವನ್ನ, ಜೀರ್ಣೋದ್ಧಾರದ ಕಾರ್ಯವನ್ನ ಸ್ವತಃ ತೆಗೆದುಕೊಂಡಿದ್ರು. ಇನ್ನು ವೀರಶೈವ ಮಹಾಸಭಾನ್ನ ಹುಟ್ಟು ಹಾಕಿದಂಥವರು. ಆ ದೈವ ಭಕ್ತಿಗೆ ಅವರು ಕೊಟ್ಟಂತಹ ಕೊಡುಗೆಯೇ ಅದು. ಅಖಿಲ ಭಾರತ ವೀರಶೈವ ಮಹಾಸಭಾನ್ನ ಹುಟ್ಟು ಹಾಕಿದ್ರು, ಕಟ್ಟಿ ಬೆಳೆಸಿದ್ರು. ದೇಶವೇ ತಿರುಗಿ ನೋಡುವಂತೆ ಅನೇಕ ಕಾರ್ಯಗಳನ್ನ ದಾವಣಗೆರೆ ನಗರಕ್ಕೋಸ್ಕರ, ಅಲ್ಲಿನ ಜನತೆಗೋಸ್ಕರ ಮಾಡಿದಂಥವರು. 3 ಗಂಡು ಮಕ್ಕಳು ಹಾಗೂ 4 ಹೆಣ್ಣು ಮಕ್ಕಳನ್ನ ಹೊಂದಿದ್ರು ಶಾಮನೂರು ಶಿವಶಂಕರಪ್ಪನವರು. ಇಂದು ಲಿಂಗಾಯತ ಸಮುದಾಯದಂತೆ ವೀರಶೈವ ಪರಂಪರೆಯ ವಿಧಿವಿಧಾನಗಳಂತೆ ಅವರ ಅಂತಿಮ ಸಂಸ್ಕಾರ ನಡೆಯುತ್ತೆ. ಪತ್ನಿಯ ಸಮಾಧಿ ಪಕ್ಕದಲ್ಲಿಯೇ ಅವರ ಅಂತ್ಯಕ್ರಿಯೆ ಆಗ್ತಿರುವಂಥದ್ದು. ಆನೆಗೊಂಡ ಶ್ರೀ ಕಲ್ಲೇಶ್ವರ ಮಿಲ್ ಆವರಣದಲ್ಲಿ ಈ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಈಗಾಗಲೇ ಅಲ್ಲಿ ಕೂಡ ವೀರಶೈವ ಸಂಪ್ರದಾಯದಂತೆ ಯಾವೆಲ್ಲ ಸಿದ್ಧತೆಗಳು ಬೇಕೋ, ಏನೆಲ್ಲ ಆಚರಣೆಗಳು ಬೇಕೋ ಅಂತಿಮ ಸಂಸ್ಕಾರಕ್ಕೆ, ಅದೆಲ್ಲವನ್ನ ಮಾಡಿಕೊಂಡು ಸಜ್ಜಾಗಿರುವಂಥದ್ದು. ಜೊತೆಗೆ ಸಕಲ ಸರ್ಕಾರಿ ಗೌರವದೊಂದಿಗೆ ಶಾಮನೂರು ಅವರ ಅಂತ್ಯ ಸಂಸ್ಕಾರ ಇಂದು ಸಂಜೆ ನೆರವೇರುತ್ತೆ. ಅನೇಕ ಗಣ್ಯಾತಿ ಗಣ್ಯರು, ಮಠಾಧೀಶರು, ಪೀಠಾಧಿಪತಿಗಳು ಅವರಿಗೆ ಅಂತಿಮ ನುಡಿ ನಮನವನ್ನ ಸಲ್ಲಿಸಿದ್ದಾರೆ.
ಸ್ಫೂರ್ತಿಯುತ ಜೀವನ ಅವರದ್ದು. ತಾವು ಓದಿದ್ದು 10ನೇ ತರಗತಿ, ಆದ್ರೆ ಯುವಕರಿಗೆ ಸ್ಫೂರ್ತಿಯಾಗುವಂತೆ ಜೀವನವನ್ನ ನಡೆಸಿ ಮಾದರಿಯಾಗಿದ್ದವರು. ಅವರ ಕಡೆಗಾಲದವರೆಗೂ ಕೂಡ ಸಮಾಜ ಸೇವೆಯಲ್ಲಿ, ರಾಜಕೀಯ ಸೇವೆಯಲ್ಲೇ ತೊಡಗಿಸಿಕೊಂಡಂಥವರು. ಹಾಗಾಗಿ ದೇಶದ ಹಿರಿಯ ಶಾಸಕ ಅನ್ನುವಂಥ ಹೆಗ್ಗಳಿಕೆ ಅವರದ್ದಾಗಿತ್ತು. 10ನೇ ತರಗತಿ ಓದಿದ್ರು ಕೂಡ ಸಾವಿರಾರು ಡಾಕ್ಟರ್, ಇಂಜಿನಿಯರ್ಗಳನ್ನ ಹುಟ್ಟು ಹಾಕಿದ್ರು ತಮ್ಮ ಬಾಪೂಜಿ ಸಂಸ್ಥೆಯ ಮೂಲಕ. ದಕ್ಷಿಣ ಭಾರತವೇ ತಿರುಗಿ ನೋಡಬೇಕು, ಹಾಗೆ ಶಿಕ್ಷಣ ಮತ್ತು ಉದ್ಯಮ ಕ್ಷೇತ್ರದಲ್ಲಿ ಸಾಮ್ರಾಜ್ಯವನ್ನ ಕಟ್ಟಿದಂಥವರು. ಅವರ ನಿಧನದಿಂದ ಕೇವಲ ದಾವಣಗೆರೆ ಮಾತ್ರ ಅಲ್ಲ, ಇಡೀ ಕರ್ನಾಟಕ ಕಂಬನಿ ಮಿಡಿತಿದೆ. ಕೈ ನಾಯಕರು ಸೇರಿದಂತೆ ರಾಜ್ಯದ ಎಲ್ಲ ರಾಜಕೀಯ ನಾಯಕರಿಗೂ ಕೂಡ ಇದು ತುಂಬಲಾರದ ನಷ್ಟ ಅಂತ ನುಡಿ ನಮನವನ್ನ ಸಲ್ಲಿಸುತ್ತಿದ್ದಾರೆ. ಬಿಸ್ನೆಸ್ ಕ್ಷೇತ್ರಕ್ಕೆ ಅವರ ಕೊಟ್ಟಂತಹ ಕೊಡುಗೆ ಅಪಾರ. ಕಾಟನ್ ಮಿಲ್ಗಳಿಗೆ ದಾವಣಗೆರೆ ಫೇಮಸ್ ಆಗಿತ್ತು. ಆದ್ರೆ ಒಂದೊಮ್ಮೆ ಆರ್ಥಿಕವಾಗಿ ದಾವಣಗೆರೆ ಕುಸಿತಿದ್ದಂತೆ ಅದನ್ನ ತಡೆ ಹಿಡಿದವರು, ಆ ಚುಕ್ಕಾಣಿಯನ್ನ ಹಿಡಿದು ದಾವಣಗೆರೆಯನ್ನ ಮತ್ತೆ ನಿರ್ಮಾಣ ಮಾಡಿದಂಥವರು ಶಾಮನೂರು ಶಿವಶಂಕರಪ್ಪನವರು. ಸಾವಿರಾರು ಜನರಿಗೆ ಉದ್ಯೋಗವನ್ನ ನೀಡಿದಂಥವರು. ಸಕ್ಕರೆ ಕಾರ್ಖಾನೆಗಳಿರ್ಬೋದು, ಡಿಸ್ಟಿಲರಿ ಇರಬಹುದು, ವಿದ್ಯುತ್ ಉತ್ಪಾದನೆ ಇರಬಹುದು, ಹೀಗೆ ಉದ್ಯಮದಲ್ಲಿಯೂ ಸಾವಿರಾರು ಕ್ಷೇತ್ರಗಳಿಗೆ, ಸಾವಿರಾರು ಜನಗಳಿಗೆ ಅವರು ಉದ್ಯೋಗವನ್ನ ನೀಡಿದಂಥವರು. ಈ ಮೂಲಕ ಸಮಾಜ ಸೇವೆಯನ್ನ ಮಾಡಿದಂಥವರು. ಇನ್ನು ಬಾಪೂಜಿ ಎಜುಕೇಶನಲ್ ಅಸೋಸಿಯೇಷನ್ ಮೂಲಕ ಶೈಕ್ಷಣಿಕ ಸಂಸ್ಥೆಗಳನ್ನ ಹುಟ್ಟುಹಾಕಿ ಅನೇಕ ಕಾಲೇಜ್ಗಳ ಮುಖ್ಯಸ್ಥರಾಗಿದ್ದಂಥವರು. 50ಕ್ಕೂ ಹೆಚ್ಚು ಸಂಸ್ಥೆಗಳನ್ನ ಹೆಮ್ಮರವಾಗಿ ಬೆಳೆಸಿದಂಥವರು. ಇಂಜಿನಿಯರಿಂಗ್ ಇರಬಹುದು, ಟೆಕ್ನಾಲಜಿ ಇರಬಹುದು, ಮೆಡಿಕಲ್ ಕಾಲೇಜ್ ಇರಬಹುದು, ಡೆಂಟಲ್ ಕಾಲೇಜ್ ಇರಬಹುದು, ಫಾರ್ಮಸಿ, ನರ್ಸಿಂಗ್, ಹೀಗೆ ಸಾವಿರಾರು ಶೈಕ್ಷಣಿಕ ಸಂಸ್ಥೆಗಳು ಇಂದು ಅವರನ್ನ ನೆನೆಸಿಕೊಳ್ತಿವೆ.